ಗೈಸ್, ಗುಡ್ ಮಾರ್ನಿಂಗ್. ಅಮ್ಮ, ಇವತ್ತು ನಾವು ಎಲ್ಲಿ ಬಂದಿದೀವಿ ಗೊತ್ತಾ? ಅನಂತಪುರಕ್ಕೆ ಬಂದಿದ್ದೇವೆ. ಕಾಸರಗೋಡು ಮತ್ತೆ ಕುಂಬ್ಳೆ ಅದ್ರ ಮಿಡಲ್ ಅಲ್ಲಿ ಬರುತ್ತೆ ಈ ಅನಂತಪುರ ಹೇಳೋದು. ತುಂಬಾನೇ ಬ್ಯೂಟಿಫುಲ್ ಲೇಕ್ ನ ಮಿಡಲ್ ಅಲ್ಲಿ ಟೆಂಪಲ್ ಕನ್ಸ್ಟ್ರಕ್ಟ್ ಆಗಿದೆ. 4 ಸೈಡ್ ಕೂಡ ರೆಕ್ಟಾಂಗ್ಯುಲರ್ ಲೇಕ್, ಅದ್ರೊಳಗೆ ಮಿಡಲ್ ಅಲ್ಲಿ ಬ್ರಿಡ್ಜ್ ಕನೆಕ್ಟ್ ಆಗಿದೆ. ಇದು ಮೇನ್ಲಿ ಇದೇನು ಅಂದ್ರೆ ವಿಷ್ಣು ಟೆಂಪಲ್. ಆಕ್ಚುಲಿ ಇದು ತಿರುವನಂತಪುರದಲ್ಲಿ ಮೇನ್ ಪದ್ಮನಾಭ ಟೆಂಪಲ್ ಇದೆ ಅಪ್ಪು. ಅದರ ಮೂಲ ಇದು, ಅದು ಮೇನ್ ಆದ್ರು, ಬಟ್ ಇದು ಮೂಲ ಸ್ಥಾನ ಇದು ಅಂತ ಒಂದು ಹಿಸ್ಟ್ರಿಯಲ್ಲಿ ಇದೆ. ಆತರ 9th ಸೆಂಚುರಿಯಿಂದಲೇ ಇದು ಬಂದಿದೆ ಆಕ್ಚುಲಿ. ಇನ್ನೇನು ಗೊತ್ತಾ, ಆ ಕೊಳದಲ್ಲಿ ಒಂದು ಕ್ರೊಕೊಡೈಲ್ ಇತ್ತು. ಅಲ್ಲಿ ಗುಹೆ ಇದೆ, ತೋರಿಸ್ತೇನೆ. ಆಮೇಲೆ ಕ್ರೊಕೊಡೈಲ್ ಏನು ಅಂದ್ರೆ ಅಪ್ಪು, ಕರೆಕ್ಟ್ ಆಗಿ ಪೂಜೆ ಟೈಮಿಗೆ ಹೋಗೋಗ್ ಬರುತ್ತೆ. ಹಾಗೆ ಪ್ರಸಾದ ಏನು ಅಂದ್ರೆ ಹೊದ್ಲು, ಆಮೇಲೆ ದೇವಸ್ಥಾನದ ಪೂಜೆ ಪ್ರಸಾದ ಇದೆಯಲ್ಲ, ಅದನ್ನೇ ತಿಂದಿರ್ತಿತ್ತು. ಬೇರೆ ಏನು ಮುಟ್ಟಲ್ಲ ಅದು. ಸಣ್ಣ ಅದಕ್ಕೆ ಅದು ಇವಾಗ ಬರುತ್ತೆ ಅಪ್ಪ, ಪೂಜೆ ಟೈಮಿಗೆ ಬರುತ್ತೆ. ನಾವು ಸ್ವಲ್ಪ ಲೇಟ್ ಆಯ್ತಲ್ವಾ, ಏನು ಗೊತ್ತಾ, ಆ ಟೈಮಿಗೆ ಅದಕ್ಕೂ ಕೂಡ ಏನ್ ಹೆಸರು ಇಟ್ಟಿದ್ದಾರೆ ಗೊತ್ತಾ, ಬಾಬ್ಯ ಅಂತಲೇ ಇಟ್ಟಿದ್ದಾರೆ. ಬಾಬ್ಯನೇ ಇಟ್ಟಿದ್ದಾರೆ, ಯಾಕಂದ್ರೆ ಅದ್ರ ನೆನಪಿಗೆ ಮಾಡಿದ್ದಾರೆ. ಇದು ಇದ್ರ ಹಿಸ್ಟ್ರಿ ಅಷ್ಟು ಚೆನ್ನಾಗಿದೆ. ನೋಡು ಹೇಗಿದೆ, ನೋಡು ನೀರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಈ ಲೇಕ್ ಅನ್ನು ಮುಟ್ಬಾರ್ದು ಅಲ್ವಾ? ಅವ್ರು ಚೆನ್ನಾಗಿ ಉಂಟು. ಇದೆ ನೋಡು ಅಪ್ಪು, ನೋಡಲ್ಲಿ ಸ್ಟೆಪ್ಸ್, ಬಟ್ ಅಲ್ಲಿ ಹಾಕಿದ್ದಾರೆ ಡೋಂಟ್ ಸ್ಟೆಪ್ ಇನ್ ಟು ದ ಲೇಕ್. ಸೊ ನಾವು ಆತರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಚೇಪ್ಲೆಕಾಯಿ ನೋಡು, ಚಿನ್ನ ನೆನಪಿದ್ಯಾ ಇದು ಸಿಗಿಯೋದು? ಈ ಚೇಪ್ಲೆಕಾಯಿ ಹಣ್ಣು ಅಪ್ಪು, ಈ ರೆಡ್ ಹಣ್ಣು ಇದೆಯಲ್ಲ ಅಪ್ಪು, ರೆಡ್, ಅದಕ್ಕೆ ಚೇಪ್ಲೆಕಾಯಿ ಅಂತ ಹೇಳ್ತೇವೆ. ತೆಗಿಯಕ್ಕಾಗಲ್ಲ ಇವಾಗ, ಅದನ್ನ ನಾವು ತಿಂತಿದ್ದೆವು. ಹೆಂಗಿತ್ತು? ಸಾಕತ್ ಸ್ವೀಟ್ ಅದು. ಫ್ರೆಂಡ್ಸ್, ನಾ ಇನ್ನು ಟೇಸ್ಟ್ ಮಾಡಿಲ್ಲ. ಹೇಗಿದೆ ನೋಡಿ, ಆರಾಮಾಗಿ ರೆಸ್ಟ್ ತಗೊಳ್ತಾ ಇದೆ. ಮಜವಾಗಿದೆ ಕಣೆ, ಮಜವಾದ ಟೆಂಪಲ್. ಆ ಕಡೆನೂ ಸುತ್ತೋಣ ಆಯ್ತಾ? ಇವಾಗ ನಮ್ದು ಭೋಜನ ಟೈಮು, ಎಲ್ರು ಪ್ರಸಾದಕ್ಕೆ ಹೋಗ್ತಿದ್ದಾರೆ, ನಾವು ಹೋಗೋಣ. ಓಕೆ, ಅನ್ನ ಪ್ರಸಾದ ತಗೊಳಕ್ಕೆ ಬಂದಿದ್ದೇವೆ. ಬಟ್ ಇದು ಪ್ರಸಾದ ತಗೊಳಗಿನ ಮುಂಚೆ ಫಸ್ಟ್ ನಾವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕೌಂಟ್ ಕೊಡ್ಬೇಕು, ಎಷ್ಟು ಮಂದಿ ಬರ್ತಾರಂತ. ಯಾಕಂದ್ರೆ ಅವ್ರಿಗೆ ಈಸಿ ಆಗುತ್ತೆ ಅದು ಆರ್ಗನೈಸ್ ಮಾಡ್ಲಿಕ್ಕೆ. ಸೊ ಅಷ್ಟೇ, ಬನ್ನಿ ನೋಡೋಣ. ಪ್ರಸಾದ ಒಂದಾಗ್ಲ ಅನ್ನ ಬಾಕಿ ಇಡಬಾರ್ದು. ಪ್ರಸಾದ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು, ಎಲ್ಲ ಖಾಲಿ ಮಾಡ್ಬೇಕು. ನೋಡಿ, ಇದು ಟಿಕೆಟ್ ಕೌಂಟ್. ಇಲ್ಲಿ ಎಲ್ಲ ದೇವಸ್ಥಾನದ ನಂಬರ್ ಕೂಡ ಇದೆ, ಏನಾದ್ರು ಕಾಂಟ್ಯಾಕ್ಟ್ ಮಾಡೋದಾದ್ರೆ. ಬಿಸಿಲಿಗೆ ಮಾತ್ರ ಯಾವ ಕಮ್ಮಿನೂ ಇಲ್ಲ ಇಲ್ಲಿ, ಅಷ್ಟು ಶೆಕೆ. ಕಾಸರಗೋಡು ನೀರು ಇಳಿತಾ ಇದೆ. ಇಲ್ಲ ಇಲ್ಲ, ಸ್ವಲ್ಪ ತಗೋ, ನೀನೇ ಊಟ ಮಾಡ್ಬೇಕು. ಯಾಕೆ? ಸ್ವಲ್ಪ ತಗೋ, ಊಟ ಮಾಡ್ಬೇಕು. ಬಿಸಿ ಬಿಸಿ ಇರುತ್ತೆ, ಬಟ್ ಪರವಾಗಿಲ್ಲ, ಊಟ ಮಾಡು. ಖಾಲಿ ಮಾಡ್ಬೇಕು. ಆಯ್ತು, ಬಟ್ ಸಿಕ್ಕಾಬಿಟ್ಟೆ ಸ್ವೆಟ್ ಇದೆ ಅಲ್ಲಿ. ಬನ್ನಿ ಮುಂದೆ ಇನ್ನೊಂದ್ಸತಿ ವಿಡಿಯೋ ಮಾಡೋಣ. ನಮ್ಗೆ ಇನ್ನೂ ಟೆಂಪಲ್ ಸರಿಯಾಗಿ ನೋಡಿ ಮುಗ್ದಿಲ್ಲ, ಇನ್ನೂ ಒಂದ್ ರೌಂಡ್ ನೋಡ್ಬೇಕು ಇವಾಗ. ಇಲ್ಲೆಲ್ಲ ತುಂಬಾ ಸಣ್ಣದಿರಾಗ ಬಂದಿದ್ದೆ ಅಪ್ಪು, ತುಂಬಾ ಚಿಕ್ಕದಿರಾಗ ನಾ ಬಂದಿದ್ದೆ ಅಪ್ಪ, ಅದೆತ್ತು. ಬಟ್ ಎಲ್ಲ ಪ್ಲೇಸಸ್ ಮರ್ತೋಗಿದೆ. ಬಟ್ ಈ ಕಡೆನೆ ಎಲ್ಲೋ ಹೋಗ್ತಾರೆ, ಅಲ್ಲೆಲ್ಲ ನೋಡು ಬೋರ್ಡ್ ಹಾಕಿದ್ದಾರೆ. ವನಶಾಸ್ತ್ರ ರಾಕೇಶ್ವರಿ ಸನ್ನಿಧಿ ಮಹಿಷಮರ್ದಿನಿ ಗುಡಿ. ಸೊ ಹೋಗ್ತಿದ್ದೇವೆ. ಕಾಲು ಹೇಗಿದೆ ಅಪ್ಪು, ಸುಡ್ತಾ ಇಲ್ವಾ? ಹೋಗ್ತಿದ್ದೇವೆ, ನೋಡೋಣ ಏನಿದೆ ಅಂತ. ಈ ಹೂವೆಲ್ಲ ನೆನ್ಪಿದ್ಯಾ ಚಿನ್ನು? ಕಿವಿದು ಓಲೆಲ್ಲ ಮಾಡ್ತಿದ್ದೇವೆ ನಾವ್ ಇದ್ರಲ್ಲಿ. ಹೌದಾ? ಮಾಡ್ಬೋದು, ಹೂ ಬಿದ್ದಿದ್ರೆ ಕೊಡು, ನಾ ಮಾಡ್ತೇನೆ. ಅದೇ ಇಲ್ಲ ಇದೆಯಲ್ಲ, ಮಾಡ್ಕೊಡ್ತೇನೆ. ನಂಗೆ ನೆನ್ಪಿದೆಯಾ? ಇದ್ರಲ್ಲಿ ಏನ್ ಮಾಡ್ತೀಯಾ? ಸರಿ ಬರಲ್ಲ ಇದು. ಇದ್ರಲ್ಲಿ ಏನ್ ಮಾಡ್ತೀಯಾ? ಹೀಗೆ ಮಾಡಿ ನಾವು ಹೀಗೆ ಎಲ್ಲ ಮಾಡಿ ಮಾಡ್ತಿದ್ದೆವು. ಏನ್ ಮಾಡ್ತಿದ್ದೆ? ಕಿವಿದು ಸ್ಟಡ್ ತರ ಮಾಡಿ. ಇವಾಗ ಆಗ್ತಿಲ್ಲ, ಫ್ಲಾಪ್ ಆಯ್ತು. ಇಲ್ಲ ನೋಡಿ, ಒಂದು ಹಳೆಯ ಗೋಶಾಲೆ ಅನ್ಸ್ತಾ ಇದೆ ಅದು.
ಗೋಶಾಲ ಅಲ್ಲ, ಗೋ ಮತ್ತೆ ಶಾಲ ಅಲ್ಲ. ಮಾವಿನಕಾಯಿ ನೋಡು, ಮಾವಿನಕಾಯಿ ನೋಡಿ ಮಾವಿನಕಾಯಿ ತಗೋ. ನೋಡಲ್ಲಿ. ಓ ಅಷ್ಟು ದೂರನ? ತಗೋಳ್ತೀಯಾ? ಮರ ಹತ್ತು ಹೋಗು. ಅಲ್ಲೇನಾದ್ರು ಅನಿಮಲ್ಸ್ ಇರತ್ತಾ? ರಕ್ತೇಶ್ವರಿ ಕಟ್ಟೆ ಅಪ್ಪ, ಒಳಗೆ ಹೋಗ್ಬೋದಾ? ನೋಡೋಣ. ಇಲ್ಲೆಲ್ಲ ಕೊಳೆ ಇತ್ತು, ಬಟ್ ಬಿಸಿಲಿಗೆ ನೀರೆಲ್ಲ ಕಂಪ್ಲೀಟ್ ಆರೋಗಿದೆ. ಸುತ್ತಮುತ್ತ ಕಂಪ್ಲೀಟ್ ಫ್ಯಾಕ್ಟ್ರಿ ಇದೆ, ಸೊ ಅದಕ್ಕೆ ಈ ತರ. ಹೇಗಿದೆ ಅಪ್ಪ ಇದು? ತುಂಬಾ ಚೆನ್ನಾಗಿದೆ. ಹಳೆ ಕಾಲದ್ದು ವುಡ್ ಅಲ್ಲಿ ನೋಡು, ಮೇಲೆ ಹಂಚು ಕಂಪ್ಲೀಟ್. ಅದು ಇದೇನು ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಅದನ್ನೆಲ್ಲ, ಹೌದು, ಫುಲ್ ವುಡ್, ಮಣ್ಣಿಂದು. ಮಣ್ಣಿನ ಹಂಚಿದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ನೋಡು. ಹೌದು, ಕೆಂಪು ನೆಲ, ಹೌದು, ಕೆಂಪು ಶೈನಿಂಗ್ ನೆಲ, ಎಷ್ಟು ಆದ್ರೆ ಮಣ್ಣಾಗಿದೆ. ಅದು ಕ್ಲೀನ್ ಮಾಡ್ಬೇಕು. ಅಲ್ಲಿ ಸಿಕ್ಕಿದ್ದು ಮಲ್ಲಿಗೆ ಹೂ. ತರ್ಸು. ಬೆಂಗಳೂರಲ್ಲಿ ಈ ತರ ಸಿಗುದಲ್ಲ, ಗುಂಡು ಮಲ್ಲಿಗೆ, ಇದಕ್ಕೆ ಸೂಜಿ ಮಲ್ಲಿಗೆ ತರ ಇದು ಚೆನ್ನಾಗಿದೆ ಅನ್ಸ್ತದೆ. ಅಷ್ಟು ಚೆನ್ನಾಗಿದೆ ಗಾಳಿ. ಒಂದ್ ಕಡೆ ಫೋಟೋ ಶೂಟ್ ಆಗ್ತದೆ, ಒಂದ್ ಕಡೆ ವಿಡಿಯೋ ಆಗ್ತದೆ. ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್, ತನ್ವಿಗೆ ಹೆವಿ ಡಿಮ್ಯಾಂಡ್. ನಾವು ಬೇರೆ ಸೈಡ್ ಬಂದಿದ್ದೀವಿ, ನಾವು ಜಸ್ಟ್ ನೋಡಕ್ಕಿಲ್ಲ ಏನಿದೆ ಅಂತ. ಓ ವಿ ಕ್ಯಾನ್ ಗೋ. ದಾರಿ ಇರುತ್ತೆ, ಶಾರ್ಟ್ ಕಟ್. ಓ ಇಲ್ಲ ಸಣ್ಣ ಇದೆಯಲ್ಲ, ಕೊಳ ಇದೆ ಇಲ್ಲಿ. ಆ ಕಡೆ ಹೆಂಗೋದ್ರು ಅವರು? ಚಿಕ್ಕ ವಿ ಕ್ಯಾನ್ ಗೋ. ನೋ ವಿ ಕ್ಯಾನ್. ಇಲ್ಲ ದಾರ ಹಾಕಿದ್ದಾರೆ, ಹೋಗ್ಲಿಕ್ಕೆ ಆಗಲ್ಲ. ಬಟ್ ದಟ್ ವೈ ಅದ ಅವ್ರ ಮನೆ ದಾರಿ. ಗುಡ್ಡ ಬೆಟ್ಟ, ಗುಡ್ಡ ಬೆಟ್ಟ ಕಾಡು ನೋಡ, ಅವ್ರ ಮನೆಗೆ ಹೋಗ್ತಾ ಇದಾರೆ ಅವರು. ಶಾರ್ಟ್ ಕಟ್ ನೋಡ. ಅಮ್ಮನಿಗೆ ಇದು ನನ್ನ ಅಮ್ಮನಿಗೆ ಹೊಡಿಲಿಕ್ಕೆ. ಇದು ನನ್ನ ಅಮ್ಮನಿಗೆ ಹೊಡಿಯಕ್ಕೆ. ಗಜ್ರಲೆ ಅಷ್ಟೇ, ನೀನು ಹೆದ್ರು ಬುಕ್ಲಿ. ಹಾಳು ಮಾಡ್ಬಾರ್ದು. ಇದು ಗಟ್ಟಿ ಉಂಟು, ಏನ್ ಬೇಕಾದ್ರೂ ಮಾಡ್ಬೋದು. ಸೀರಿಯಸ್ಲಿ ಗುಳ್ಳೆ ಬರುತ್ತೆ. ಹೋಗು ಆ ಕಡೆ, ಇಟ್ಕೊಂಡು ಗಲೀಜ ಮಾಡ್ತಿದ್ದಾಳೆ. ಯಾವ ಕಡೆಯಿಂದ ಹೋಗೋಣ? ಅದೇ ಅಲ್ಲ ಅಲ್ಲ. ಬಾಬಿಯ ಮೊಸಳೆ ಈ ಕೊಳದಲ್ಲಿದೆ ಅಂದ್ರೆ, ಇಲ್ಲಿ ಒಂದು ಕೊಳ ಇದೆ ಅಪ್ಪ. ಅದ್ರಲ್ಲಿ ಆಲ್ಮೋಸ್ಟ್ ಬಾಬಿಯ 70-80 ವರ್ಷ ಬದುಕಿತ್ತು, ಗೊತ್ತಾಯ್ತಾ? ಆಮೇಲೆ ತೀರೋಗಿದೆ ಅದು. ಇವಾಗ ಹೊಸ ಬಾಬಿಯ ಬಂತಲ್ಲ. ಹಾ, ಎಲ್ಲಿದೆ ಅದು? ಅದ್ರ ಮನೆ ಇಲ್ಲೆಲ್ಲೋ ಇರುತ್ತಪ್ಪ. ಈ ಕೊಳದ ಅಡಿಯಲ್ಲಿ ಒಂದು ಗುಹೆ ಇದೆ, ಕೇವ್, ಅದ್ರೊಳಗೆ ಇರುತ್ತೆ ಅದು. ಪೂಜೆ ಟೈಮಿಗೆ ಇಲ್ಲಿಂದ ಪಾಸ್ ಆಗಿ ಅಲ್ಲಿ ನಡೆಗೆ ಹೋಗುತ್ತೆ ಪ್ರಸಾದ ತಿನ್ಲಿಕ್ಕೆ. ತಿನ್ಕೊಂಡು ಪುನಃ ಬರುತ್ತೆ, ಯಾರಿಗೂ ಹಾಮ್ ಮಾಡಲ್ಲ. ಆ ಕೊಳ ನೋಡಿ, ಈ ಕೊಳ ಡಿಫ್ರೆನ್ಸ್. ಇದೊಂದು ಝೂಮ್ ಆಕ್ಚುಲಿ ಅದ್ರೊಳಗಡೆ ನೋಡಿದೆ, ಒಂದು ಚಿಕ್ಕ 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 ಕ್ರಿಸ್ಮಸ್ ಟ್ರೀ ತರ. ಅದೆಷ್ಟು ಹೇಗಿದೆ ಅಂದ್ರೆ, ಮ್ಯಾಟ್ ತರ ಫುಲ್ ನೀಟಾಗಿ ವಿಸ್ತಾರವಾಗಿದೆ ಕಣೆ. ಫಿಶ್ ಕೂಡ ಇದೆ ಇನ್ ಬಿಟ್ವೀನ್. ಎಷ್ಟು ಡೆಡಿಕೇಟೆಡ್ ಆಗಿದೆ ನೋಡಿ, ಇದು ಸಖತ್ತಾಗಿದೆ. ಫಿಶ್ ನೋಡಿ ಎಷ್ಟಿದೆ ಅಂತ, ಸಾಕತ್ತಾಗಿದೆ. ಗೊಚ್ಚು ಗೊಚ್ಚಿಲ್ಲ ಇದೆ. ನೀನ್ ಕಾಲೆಲ್ಲ ಹಾಕಿದ್ರೆ ಫುಲ್ ಮಸಾಜ್ ಮಾಡೋಗುತ್ತೆ ಅದು. ಅಲ್ಲಿ ಬೇಕಾದ್ರೆ ಕಾಲಿಡ್ಬೋದು. ಇಡ್ತೀಯಾ? ಇಡು. ಎಲ್ಲಿ ಏನಾಗ್ತದೆ ಚಿನ್ನು? ಸೀರಿಯಸ್ಲಿ ನೋಡು, ಮಸಾಜ್ ಆಗ್ತಾ ಇದೆ ಅವಳಿಗೆ. ಜಾಸ್ತಿ ಬರ್ತಿದೆ ನಿಂಗೆ. ಮರ, ಆಲದ ಮರ ಅಲ್ಲ ಇದು, ಅರಳಿ ಮರ. ನೋಡು, ಶಿವನಿಗೆ ಇಷ್ಟ ಅದೇ ಅಲ್ಲ ಅಲ್ವಾ ಅದು. ಅದು ಅದ್ರೊಟ್ಟಿಗೆ ಇದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಅನ್ನ ಇಲ್ಲ ಎಂಡ್ ಮಾಡ್ತಿದ್ದೀವಿ. ಎಷ್ಟು ಶೆಕೆ ಅಂದ್ರೆ ರಣ ಶೆಕೆ ಅಲ್ವಾ ಅಮ್ಮ? ನೋಡಿ ಯಬ್ಬಾ, ವೆರಿ ಟಯರಿಂಗ್ ದಿಸ್ ವ್ಲಾಗ್. So friends, if you like this video, please don't forget to like, share, comment and subscribe. Bye. Thank you. Bye.